ಅದೇನೈತೆ ನಿಮ್ಮ ಹತ್ರ ಸಾಕ್ಷಿ ತೋರ್ಸಮ್ಮ. ಜಯಮ್ಮ, ಸಾಕ್ಷಿ ಐತೆ ಅಂತ ಹೇಳ್ತಾ ಇದ್ದಿಲ್ಲ, ತೋರಿಸು, ಅದೇನು ತೋರಿಸ್ರಿ. ಸುಮ್ಮನೆ ಏನು ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ. ಪ್ರಯೋಜನ ಇಲ್ಲ ಗೌಡ್ರೆ. ಅವ್ನ ಬಾಯಿಗೆ ಎಷ್ಟು ಸುಳ್ಳು ಬೊಗಳ್ತಾ ಇದ್ದಾನೆ ಎಂಬುದು ನಿಮಗೆ ಗೊತ್ತಾಗಬೇಕು. ಅವನು ಎಷ್ಟು ಸುಳ್ಳು ಹೇಳ್ತಾ ಇದ್ದಾನೆ ಅಂತ. ನೋಡ್ರಿ ಗೌಡ್ರೆ, ಇದನ್ನು ಕೇಳಿಸ್ಕೊಳ್ರಿ. ಅವರಿಬ್ರು ಗಂಡ ಹೆಂಡತಿ ಮಾತಾಡ್ತಿರೋದ ನಮ್ಮ ಬೇಬಿ ಎಲ್ಲ ರೆಕಾರ್ಡ್ ಮಾಡ್ಕೊಂಡವಳೆ. ಅವರಿಬ್ರು ಮಾತಾಡಿದ್ದಾರೆ. ಏನದು ಏನೋ ತೋರಿಸ್ತಾಳಲ್ಲ. ದಯವಾಗಿ ಏನು ತಲೆ ಕೆಡಿಸ್ಕೊಬೇಡ. ನಾನು ತಗೊಂಡಿದ್ನಿ ಅಂತ ಅವ್ರಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಲ್ಲ ಬಿಡು ವಾಣಿ. ಅವಳು ಎಷ್ಟೇ ಏನೇ ಮಾಡಿದ್ರು ನಾನು ತಗೊಂಡಿದ್ನಿ ಅಂತ ಕಂಡುಹಿಡಿಯೋಕ್ಕಾಗಲ್ಲ. ಇವಾಗ ಹಾಕಿವ್ರ ಪಂಚಾಯತಿಗೆ ನಾನೇನು ಹೆದರಿಕಮಲ್ಲ. ನಾನು ಡೈರೆಕ್ಟಾಗೆ ಮಾತಾಡ್ತೀನಿ. ನಾನೇನು ಈಗ ಇವರು ಮದುವೆ ಮಾಡ್ಕೋಬೇಕು ಅಂತಿದ್ರು, ನಾನು ಮದುವೆ ಆದ ಇಷ್ಟಪಟ್ಟು, ಅದಕ್ಕೆ ಹಿಂಗೆಲ್ಲ ಮಾಡ್ತಾಯಿದ್ದಾರೆ. ನಾನು ಬೇರೆ ಕಾರ್ ತಗೊಂಡಿದ್ಕೋ ಅದಕ್ಕೂ ಅವ್ರಿಗೆ ಅಟ್ಟೂರಿ ಅಂತ ಹೇಳ್ತೀನಿ. ಅವ್ರಿಗೆ ಗೊತ್ತಾಗುತ್ತೆ ಅವಾಗ. ನಾವೆಲ್ಲ ತಲೆ ಕೆಡಿಸ್ಕೊಂಬಲ್ಲ. ನೀನು ನಾನು ಹೆದರ್ಕೆಮಲ್ಲ, ಬಾ ಪಂಚಾಯತಿಗೆ ಹಾಕ್ಯವ್ರಂತೆ ಹಾಕ್ಲಿ, ಬಾ ಅದೇನಾಗುತ್ತೆ ಆಗಲಿ, ನೋಡೇ ಬಿಡಾನ. ಮತ್ತೆ ಅಲ್ಲ ನೋಡು, ಎಷ್ಟು ಮಟ್ಟಿಗೆ ಇರಬೇಡ. ಪಂಚಾಯತಿಗೆ ಹಾಕ್ಯವ್ರಲ್ಲ, ಅವ್ರು ಯಾವ ಆಧಾರದ ಮೇಲೆ ಹಾಕಿದ್ರು? ಸುಮ್ಮನೆ ಊಹೆ ಮಾಡ್ಕೊಂಡು ಹಾಕ್ಯವ್ರೆ. ಭಾಳ ಊಹೆ ಮಾಡ್ಕೊಂಡು ಹಾಕೋದು. ಆ ಗೆಜ್ಜಿಂಬೆ ಇದ್ದಾಳಲ್ಲ ಅವಳ ಮನಸ್ನಾಗ ಊಹೆ ಮಾಡ್ಕೊಂತಾಳೆ. ಬರೀ ಕಲ್ಪನೆ ಮಾತಾಡ್ಕೊಂಡು ಹಿಂಗೆ ಮಾಡಿರ್ಬೇಕೇನೋ ಅಂತ ಹೇಳಿ ನನ್ನ ಮೇಲೆ ಹಾಕಿರೋದು. ಹಿಂಗೆ ಮಾಡಿರ್ಬೇಕೇನೋ, ತಗೊಂಡೋಗಿರ್ಬೇಕೇನೋ ಅಂತೇಳಿ ನನ್ನ ಮೇಲೆ ಹಾಕಿರೋದು. ಅದೇ ಮತ್ತೆ ಅವಳ ಹತ್ರ ಯಾವ ಸಾಕ್ಷಿ ಇಲ್ಲ, ಯಾವಂಥದ್ದು ಇಲ್ಲ. ನೀನು ತಗೊಂಡಿದ್ಯ ಎಂಬಕ್ಕೆ ಏನಾಯ್ತು ಅವಳ ಹತ್ರ ಸಾಕ್ಷಿ? ಏನೂ ಇಲ್ಲ. ಸುಮ್ಮನೆ ಒಂದು ಅಂದಾಜಿನ ಮೇಲೆ ಇರೋಗುನೇ ತಾಂಡಿರ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಳೆ ಅಷ್ಟೇ. ಹಂಗೆ ಅನ್ಕೊಂಡವಳು ಅಷ್ಟೇ. ಹಂಗೆ ಅನ್ಕೊಂಡಿರೋದು. ನಾನು ಕೇಳ್ತೀನಿ, ನೀನು ಸಾಕ್ಷಿ ತೋರಿಸಿ ಮಾತಾಡೋ ಅಂತ. ನಾನೇನು ಯಾರಿಗೆ ಹೆದರಿಕೆ ಮಾಡಲ್ಲ, ಕುಕ್ಕಂಡಿರೋರ್ಗೆ ಆದರೆ ಹೆದರಿಕೆ ಮಾಡಲ್ಲ. ನ್ಯಾಯ ಎಲ್ಲರಿಗೂ ಒಂದೇ. ನಾನು ಹೆದರ್ಕಮಲ್ಲ. ಸಾಕ್ಷಿ ತೋರಿಸ್ರಿ ನೀವು ಅಂತೀನಿ. ಇನ್ನು ಯಾರ ಹತ್ರನೂ ಏನೋ ಯಾವ ಥರ ಸಾಕ್ಷಿ ಇಲ್ಲ, ಎಂಥದ್ದು ಇಲ್ಲ. ಯಾರು ಏನೋ ಮಾಡೋಕ್ಕಾಗಲ್ಲ ನನಗೆ. ಅದೇನಾಗುತ್ತೆ ಆಗಲಿ, ನೋಡೇ ಬಿಡೋಣ. ನಾನು ₹1 ಕೊಟ್ಗೆಟ್ಟೆ ನೋಡು. ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡ್ತಾ ಇದ್ರಲ್ಲ ಇವರು. ನಾನು ಬಿಡ್ತೀನಿ. ನನ್ನ ಸುದ್ದಿಗೆ ಬಂದರೆ ಏನಿಲ್ಲ. ಬಾ, ಹೆದರ್ಕೊಂಬೋದೇನಿಲ್ಲ. ಹೋಗೋಣ ಬಾ ಇಬ್ರು. ಹೋಗಿ ಮಾತಾಡಿದ್ರೆ ಆಯ್ತು ಅಷ್ಟೇ. ತಲೆ ಕೆಡಿಸ್ಕೊಂಬಂಗೆ ಸುಮ್ಮನೆ ಮಾತಾಡ್ಬೇಕಷ್ಟೇ. ಯಾವುದೇ ರೀತಿ ನಾವು ತಕೊಂಬಕ್ಕೆ ಹೋಗಿಲ್ಲ, ಏನಿಲ್ಲ. ನಮ್ಮ ಮೇಲೆ ಸಿಟ್ಟು, ಅದಕ್ಕೆ ಈ ರೀತಿ ಗಿರ್ಜಿಂಬೆನೋಳು ಹಿಂಗೆ ಮಾಡ್ತಾ ಇದ್ದಾಳೆ. ಸುಮ್ಮನೆ ಮನಸ್ಸಲ್ಲೆಲ್ಲ 108 ಕಲ್ಪನೆ ಮಾಡ್ಕೊತಾಳೆ ಅಂತ ಹೇಳೋದು. ಯಾರೋ ಹೇಳಿದ್ರು ಅಂತ ಹೇಳಿ ಹೇಳ್ತಾರೆ. ಯಾರೋ ಹೇಳಿದ್ರು ಅಂದರೆ ನಮಗೂ 1000 ಹೇಳ್ಕೊಟ್ರಮ್ಮ ಅನ್ಬೇಕು ಅವಾಗ. ನೀನು ಹಂಗನ್ನ ನಮಗೂ 1000 ಹೇಳ್ತಾರಮ್ಮ. ನಮ್ಮ ಮನೆಗೂ ₹50,000 ₹1,00,000 ದುಡ್ಡಿತ್ತು, ನಮ್ಮ ಮನೆಗೂ ಕಳೆದೈತೆ. ಜನ ಗಿರ್ಜಿಂಬೆನೇ ತಗೊಂಡೋಗಿರೋದು, ಗಿರ್ಜಿಂಬೆ ಸೊಸೆ ಮಗನೇ ತಗೊಂಡೋಗಿರೋದು ಅಂತ ಹೇಳಿರು. ನಾವು ಪಂಚಾಯತಿ ಅಂತ ಎಲ್ಲ ಹೋಗಲಿಲ್ಲ. ನಾವು ಬಿಡತ್ತ ಅಂತೇಳಿ ಸುಮ್ಮನಾದ್ವಿ. ನಾವು ಯಾಕೆ ಸುಮ್ಮನಾದ್ವಿ ಹೇಳು ಅಂತೇಳಿ ಹಿಂಗೆ ಹೇಳಿದ್ರೆ ಆಯ್ತು ಅಷ್ಟೇ. ಹಿಂಗೆ ಹೇಳಿದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಹೋಗ್ತಾರೆ. ಹಂಗೆ ಹೇಳೋದು. ನಮ್ಮ ಮನೆಯಾಗೂ ಇತ್ತು, ನಮ್ಮ ಮನೆಯಾಗೂ ಕಳೆದೋತು. ಇದಕ್ಕೆ ನಾವು ನಮಗೂ ಹೇಳ್ತಾರಪ್ಪ ಜನ. ಆಗಲ್ಲ ಅಂಬದು ಗೊತ್ತಿದ್ರು ನಮ್ಗೊಂದು ಹೇಳ್ತಾರೆ, ಅವ್ರಿಗೊಂದು ಹೇಳ್ತಾರೆ. ಅವ್ರ ಮಾತು ಕೇಳ್ತಾರಲ್ಲ, ಇವ್ರು ಎಂಥ ದಡ್ರು ಗೌಡ್ರೆ, ಕಂಡವ್ರ ಮಾತು ಕೇಳ್ಕೊಂಡು ಬಂದವ್ರೆ. ಇವ್ರ ಹತ್ರ ಏನು ಸಾಕ್ಷಿ ಐತೆ, ಸಾಕ್ಷಿ ತೋರ್ಸಕ್ಕೆ ಕೇಳ್ರಿ ಅಂತ ಕೇಳೋ ಅಷ್ಟೇ. ಅದೇನಾಗುತ್ತಾ ಆಗಲಿ, ನೋಡೇ ಬಿಡೋಣ. ಹೊಟ್ಟೆ ಉರಿ ಇವ್ರಿಗೆಲ್ಲನ. ಹೊಟ್ಟೆ ಉರಿ. ತಗೊಂಡಿರೋದೇ ಹೊಟ್ಟೆ ಉರಿ. ಹೌದು. ಎಷ್ಟು ಇದನ್ನು ಮಾಡ್ತಾಳೆ ನೋಡ ಗಿರ್ಜಿಂಬೆ ನೋಡು. ಸರಿಯಾಗಿ ಏನಾನ ಒಂದು ಆಗಲ್ವೇ ಅನಿಸುತ್ತೆ ನನಗೆ ನೆನೆಸ್ಕೊಬಿಟ್ರೆ. ಅಯ್ಯೋ ಇವಾಗ ಹೆಂಗಪ್ಪ ಮಾಡಲಿ, ಇದೊಳೆ ಸವಾಸ ಆಯ್ತಲ್ಲ. ಅಯ್ಯೋ ಇವಳೆ ಇದೊಳೆ ಸವಾಸ ಆಯ್ತಲ್ಲ. ವಾಣಿ ಏನು ಮಾಡೋದು? ಇವಾಗ ಮಾತಾಡಬೇಕು. ಈಗ ಮಾತು ಬರೋದೇ ಇಲ್ಲ. ಇಷ್ಟೊತ್ತಿದ್ದಕ್ಕ ಹಂಗೇನೆ ರಾಮ ಸೆಲೆ ಒಯ್ಯಂಗೆ ಮಾತಾಡ್ತಿದ್ರಿ. ಇವಾಗ ಮಾತಾಡ್ರಿ. ಎತ್ತೋದು ಮಾತು, ಈಗ ಎತ್ತೋದು ಮಾತು. ಈಗೇನು ಹಂಗೇನೆ ಮಾತೇ ಬರಲ್ಲ ಅಮ್ಮಂಗ ಇದ್ದಾಳೆ ಅಲ್ಲ. ನೋಡು, ಈಗ ಮಾತಾಡ್ಬೇಕು ಅವಳು. ಹೆಂಗ್ಸಾಗಿದ್ರಿ ಸುಮ್ಮನೆ ನಮ್ಮ ಗಿಜ್ಜಿಮೇಲೆ ಬಾಯಿಗೆ ಬಂದಂಗೆ ಬೈಯೋದಲ್ಲ. ನಾನು ಏನಕ್ಕೆ ಹೋದೆ, ಇಬ್ಬರು ಮಾತಾಡ್ತಾ ಇದ್ರು ಗೌಡ್ರೆ. ನಾನು ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಸಾಕ್ಷಿ ತೋರ್ಸಕ್ಕಂತ ಹೇಳಿ. ನಮ್ಮ ಹತ್ರ ಏನೂ ಸಾಕ್ಷಿ ಇರಲಿಲ್ಲ. ಶೈಲು ಅಕ್ಕನೇ ಕೇಳಿಸ್ಕೊಂಡೈತೆ. ಶೈಲು ಅಕ್ಕನೂ ಬಂದು ಹೇಳ್ತು ನಮಗೆ. ಆದ್ರೂ ನಾವು ಒಬ್ರು ಹೇಳೋದು ಕೇಳಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಇವರು ಇಬ್ಬರು ಮಾತಾಡೋದನ್ನೇ ನಾನೇ ಕಿವಿಯಾರೇ ಕೇಳಿಸ್ಕೊಂಡು ರೆಕಾರ್ಡ್ ಮಾಡ್ಕೊಂಡು ಬಂದಿದ್ದೀನಿ. ಆಗ ಮಾತಾಡ್ರಿ ಜೋರಾಗಿ, ಯಾಕೆ ಸುಮ್ಕಾದ್ರಿ? ಮಾತಾಡೋದಕ್ಕೇನಲ್ಲ. ನಾವು ಏನು ಅದು ಇವಾಗ ಹೇಳೋದು ಕೇಳ್ರಿ. ಜಮ್ಮ ಬಾಯಿ, ಯಾವ ಮಕ್ಕ ಇಕ್ಕಂಡು ಮಾತಾಡ್ತೀಯ? ಜೋರು ಮಾಡಬೇಡ. ಎಷ್ಟು ಸುಳ್ಳು ಹೇಳ್ತಾ ಇದ್ರೆ ಗಂಡ ಹೆಂಡ್ತಿ ಇಬ್ರು. ಬಾಯಿ ಐತಿ ಅಂತ ಹೇಳಿ ಹೆಂಗೆ ಬೇಕಂಗೆ ಸುಳ್ಳು ಹೇಳ್ಬಿಟ್ರೆ ಆಗ್ಬಿಡುತ್ತೆ ಅಂತ ಅಂದ್ಕೊಳ್ಳಿ. ನೀವೇ ಹೇಳಿದ್ದೀರಾ, ಈಗ 1,00,000ಕ್ಕೆ 1,00,000 ಸೇರಿಸಿ ನೀವು ಅವ್ರಿಗೆ ಕೊಡಬೇಕು. ನೀವು ಮಾಡಿರೋ ತಪ್ಪಿಗೆ ಅದೇ ನಿಮಗೆ ಶಿಕ್ಷೆ. ಏನಮ್ಮ ದೊಡ್ಡದಾಗಿ ಮಾತಾಡ್ತಿರಲ್ಲ? ನೋಡಿ ಎಷ್ಟು ಸುಳ್ಳು ಹೇಳ್ತಾರೆ.
ಅಲ್ಲ ಗೌಡ್ರೆ ಇವಾಗ ನಾವು ಕಳ್ತನನೇ ಮಾಡಿರ್ಬೋದು ಈಗ 50,000 ಅಷ್ಟೇ ಇದ್ದಿದ್ದು ಈಗ 1,00,000 ಇತ್ತು ಅಂತೇಳಿ ಸುಳ್ಳು ಹೇಳ್ತಾ ಇದ್ದಾರೆ ಅವರು. ನಾವು ಹಿಂಗೆಲ್ಲ ಐತೆ ಅಂಬೋದು ಗೊತ್ತಿಲ್ಲ, ನಾವು ಸುಮ್ಮನೆ ಹೇಳಿವಿ 50,000 ಅಷ್ಟೇ ಕೊಡೋದು, 50,000ನೇ ನಾವು ತಂದಿರೋದು, ಒಪ್ಕೊಂತೀವಿ. ಇಲ್ಲ ಅಂತಲ್ಲ, ಆದರೆ 50,000ನೇ ನಾವು ತಂದಿರೋದು. ಏನು ಮಾತಾಡ್ತೀಯ? ನೀವೇನಂತ ಹೇಳಿದ್ರಿ? 1,00,000 ಕೊಡ್ತೀವಿ ಅಂತ ಹೇಳಿದ್ರಿ. ಲಕ್ಷ ದುಡ್ಡು ಇದ್ದಿದ್ದು ನಮ್ಮದು, 1,00,000ನೇ ಇದ್ದಿದ್ದು. 50,000 ಅಂತ ಹೇಳ್ತಿಯಲ್ಲ, ಮತ್ತು ಸಾಕ್ಷಿ ತೋರಿಸು, ನೀನು ತಗೊಂಬಂದಿರೋದ? 50,000ನೇ ಇತ್ತು ಅಂತ ಹೇಳ್ತಿಯಲ್ಲ, 50,000ನೇ ನಾನು ತಗೊಂಬಂದಿರೋದು ಅಂತ ಸಾಕ್ಷಿ ತೋರಿಸು. 50,000ನೇ ಕಣಮ್ಮ ತಾಯಿ ತಂದಿರೋದು, ಅದನ್ನೆಲ್ಲ ಏನು ಯಾರೋ ಸಾಕ್ಷಿ ತೋರ್ಸೋಕ್ಕಲ್ಲ. 50,000ನೇ ಗೌಡ್ರೆ ಇದ್ದಿದ್ದೀಗ ನಾವು ತಗೊಂಡಿದ್ದೀವಿ, ಇಲ್ಲ ಅಂತಲ್ಲ. ಏನೋ ಬಚಾವಾಗಕ್ಕೆ ಏನೋ ಸುಳ್ಳು ಹೇಳಿದ್ವಿ, ನಮ್ಮದು ತಪ್ಪಾಯಿತು. 50,000ನೇ ತಂದಿದ್ದು, 50,000 ಕೊಡ್ತೀವಿ. 1,00,000 ಸೇರಿಸಿ ಕೊಡೋಕ್ಕಾಗಲ್ಲ. ಅಲ್ಲ ಕಣಮ್ಮ, ದೊಡ್ಡದಾಗ ನೀನೇ ಹೇಳ್ದಲ್ಲ, 1,00,000 ಸೇರಿಸಿ ಕೊಡ್ತೀನಿ ಅಂತ ಹೇಳಿ. ಏನು ಮಾತಾಡ್ತಾ ಇದೀಯ ನೀನು? ಮಾತು ಬದಲಾಯಿಸಲ್ಲಮ್ಮ, ನ್ಯಾಯ ಒಂದೇನೆ. ನೀನು ಹೇಳ್ದೆ ತಾನೇ ನಾನು ಕದ್ದಿದ್ರೆ 1,00,000 ಸೇರಿಸಿ ಕೊಡ್ತೀನಿ ಅಂತ. ಇವಾಗ ಈ ರೀತಿ ಮಾತಾಡಿದ್ರೆ ಈಗ ಒಪ್ಕೊಳ್ತಾನೋ ಇದ್ದೀರಾ? 50,000ನೇ ಕದ್ದಿರೋದು ಅಂತ ಹೇಳ್ತಾ ಇದ್ದೀರಾ, ಅವ್ರು 1,00,000 ದುಡ್ಡು ಅಂತ ಹೇಳ್ತಾವ್ರೆ. ಲಕ್ಷನೇ ಇದ್ದಿದ್ದು. ಸುಳ್ಳು ಹೇಳಬಾರ್ದು. ಯೋಟ ಸಿಗುತ್ತೆ ಕಂಡಾರ್ದು ಅಂತೇಳಿ ಸುಳ್ಳು ಹೇಳಬಾರ್ದು. ಅಲೇ, ಯಾರು ಸುಳ್ಳು ಹೇಳ್ತಾ ಇರೋದು? ಅಲ್ಲ ಗೌಡ್ರಿ, ನೋಡ್ರಿ ಗೌಡ್ರೆ, ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ನೀವೇ ಹೇಳ್ರಿ. ನಾವ್ಯಾಕೆ ಸುಳ್ಳು ಹೇಳೋಣ? ನಾವು ಸುಳ್ಳು ಹೇಳಿಲ್ಲ. 1,00,000 ದುಡ್ಡು ಅಂತ ನಾವು ಕರೆಕ್ಟಾಗಿ ಹೇಳಿವಿ. 50,000ನೇ ಅಲ್ಲಿ ಇದ್ದಿದ್ದು. 50,000 ತಗೊಂಡು 1,00,000 ಅಂತ ಹೇಳಿದ್ರೆ ಅದು ಹೆಂಗೆ ಸರಿ ಆಗುತ್ತೆ? ಅಲ್ಲ, 1,00,000 ಅಂತ ಹೇಳ್ತಾ ಇದ್ದೀರಲ್ಲ. ಹೂನೇ, 1,00,000ನೇ. 1,00,000 ದುಡ್ಡು ಕೊಡಬೇಕು, 1,00,000ನೇ. 1,00,000 ಕೊಡಬೇಕು ಇವಾಗ. 1,00,000ಕ್ಕೆ 1,00,000 ಸೇರಿಸಿ ನೀನೇ ಮಾತು ಕೊಟ್ಟಿದ್ಯಾ, ಕೊಡಬೇಕು. ಇಲ್ಲಡಮ್ಮ, ನ್ಯಾಯ ಕರೆಕ್ಟಾಗಿರ್ಬೇಕು. ನೀನು ಏನು ಹೇಳ್ದೆ? ನಾನು ತಾಂಡಿದ್ದೀನಿ ಅಂತೇಳಿ ಸಾಕ್ಷಿ ತೋರಿಸಿದ್ರೆ 1,00,000 ನಾನು ದುಡ್ಡು ಕೊಡ್ತೀನಿ ಕೊಡ್ರಿ ಅಂತ ನೀನು ಮಾತಾಡಿದ ಮೇಲೆ ಮಾತು ಬದಲಾಯಿಸ್ಬಾರ್ದಮ್ಮ. ನೀನು ಮಾಡಿರೋ ತಪ್ಪಿಗೆ ಅದೇ ಶಿಕ್ಷೆ. ನೀನೇ ಹೇಳಿದ್ದೆ, ನಾವು ಹೇಳೋದಕ್ಕಿಂತ ಮುಂಚೆಗೆ ನಾವು ಈಗ 1,00,000ನೇ ದುಡ್ಡು ಇಸ್ಕೊಂಡು ಕೊಡ್ತಿದ್ವೋ, ಏನೋ ಮಾಡ್ತಾ ಇದ್ವಿ. ಅದು 1,00,000ನೇ ಸೇರಿಸ್ಕೊಡ್ತಿದ್ವೋ, ಏನೋ 50,000ನೇ ಸೇರಿಸ್ಕೊಡಿಸ್ತಾ ಇದ್ವೋ, 1,00,000ಕ್ಕೆ ಇನ್ನೂ 10,000 ಜೊತೆ ಮಾಡಿ ಕೊಡಿಸ್ತಾ ಇದ್ವೋ ಗೊತ್ತಿಲ್ಲ. 1,00,000ನೇ ಕರೆಕ್ಟಾಗಿ ಕೊಡಿಸ್ತಾ ಇದ್ನೋ ಗೊತ್ತಿಲ್ಲ ಅದೆಲ್ಲನ. ಇವಾಗ ಏನು ನೀನೇ ಹೇಳ್ದೆ ತಾನೆ 1,00,000 ಕೊಡ್ತೀನಿ ಅಂತ ನೀನೇ ಮುಂಚೆಗೆ ಹೇಳಿದ ಮೇಲೆ ಇವಾಗ ನೀನು ಕೊಡಲೇಬೇಕಾಗುತ್ತಮ್ಮ. ನ್ಯಾಯ ಕರೆಕ್ಟಾಗಿರಬೇಕು. ಎಲ್ಲ ರೆಕಾರ್ಡ್ ಮಾಡ್ಕೊಂಡೈತೆ ಬೇಬಿ. ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಅವಳೇ ಹೇಳಿದ್ಲು ತಾನೆ 1,00,000 ಸೇರಿಸ್ಕೊಡ್ತೀನಿ ಅಂತ. ತಿರ್ಗಿ ಆಡಿರೋ ಮತ್ತೆ ಆಡೇ ಇಲ್ಲ ಅಂತಾಳೆ, ಅದಕ್ಕೆ ಮತ್ತೆ ರೆಕಾರ್ಡ್ ಮಾಡ್ಕೊಂಡಿದ್ದು. ಮತ್ತೆ ನಾನು ಹಂಗೆ ಬಂದೇ ಇಲ್ಲ, ಹಂಗೆ ಮಾತಾಡೇ ಇಲ್ಲ. ನಾನು ಯಾಕೆ ಹಂಗಮ್ಮನ, ನಾನು ಆ ರೀತಿ ಅಲ್ಲ, ಹಂಗೆ ಹಿಂಗೆ ಅಂತೇಳಿ ವಾದ ಮಾಡಿಬಿಡ್ತಾರೆ. ಅದಕ್ಕೆ ಮತ್ತೆ ನಾನೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. 1,00,000 ಸೇರಿಸ್ಕೊಡ್ತೀನಿ ಅಂತ ಅವಳು ಹೇಳಿರೋದನ್ನ ನಮಗೆ ಕೊಡ್ಬೇಕಷ್ಟೇ. ನಾವು ಒಪ್ಕೊಂಬಲ್ಲ ಗೌಡ್ರೆ, ನಾವು ಒಪ್ಕೊಂಬಲ್ಲ. 1,00,000 ಸೇರಿಸಿ ಹೆಂಗೆ ಕೊಡೋಕ್ಕಾಗುತ್ತೆ? ಒಪ್ಕೊಂಬ್ಲಿಲ್ಲ ಅಂದ್ರೆ ಹೋಗಮ್ಮ, ಸ್ಟೇಷನ್ಗೆ ಹೋಗು. ಏನೋ ಬಿಡತ್ತ, ಇಲ್ಲೇ ಬಗೆರ್ಸನತ್ಲಾಗೆ ಸಣ್ಣ ಪುಟ್ಟವೆಲ್ಲ ಏನಕ್ಕೆ ಅಂತ ಹೇಳಿದ್ರೆ ಸ್ಟೇಷನ್ ಅಂತ ಕುಣಿತಿಲ್ಲಮ್ಮ ಹಂಗೇನೆ. ಗೊತ್ತಾಗಲ್ವಾ? ಸ್ಟೇಷನ್ಗೆ ಹೋದ್ರೆ ಮುಂದೆ ಏನಾಗುತ್ತೆ ಗೊತ್ತಾ ನಿಮಗೆ? ಏನು ಗೊತ್ತಿಲ್ದಲ್ಲೇ ಮಾತಾಡ್ತಾ ಇದ್ದೀರಾ? ಗೊತ್ತಿದ್ರೆ ಮಾತಾಡ್ತಿರ್ಲಿಲ್ಲ ಅನ್ಸುತ್ತೆ. ಅಲ್ಲ ಗೊತ್ತು ಗೌಡ್ರೆ, ಅಲ್ಲ ಇದ್ದಿದ್ದು 50,000. ಇನ್ನೇನು ಮಾಡೋದು? 50,000 ರೂಪಾಯಿ ಅಷ್ಟೇ, ನೀನು ಬೇರೆ ಎಂಥದ್ದು ಇಲ್ಲ. ಏನಮ್ಮ ಗೊತ್ತು, ಸುಮ್ಮನಿರು, ಜಾಸ್ತಿ ಮಾತಾಡಬೇಡ. ಸುಮ್ಮನೆ ಅತ್ಲಾಗಿ ತಲೆ ಕೆಡಿಸ್ತೀರ. ಅವಳೇ ಹೇಳಿದ್ಲಿ ಈಗ 1,00,000 ಸೇರಿಸ್ಕೊಡ್ತೀನಿ ಅಂತ, ಹಂಗೆ ಕೊಡಬೇಕು ಅಂತೇಳಿ ಗೌಡ್ರು ಮತ್ತೆ ಎಲ್ಲ ಪಂಚಾಯತಿಗೆ ತೀರ್ಮಾನ ಆಯಿತು. 1,00,000 ಸೇರಿಸ್ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಕೊಡಲೇಬೇಕಮ್ಮ, 1,00,000 ಸೇರಿಸಿ ಕೊಡಲೇಬೇಕು. ನ್ಯಾಯ ತೀರ್ಮಾನ ಆಯಿತು. ನೀನು ಹೇಳ್ದಂಗೆ 1,00,000 ಸೇರಿಸ್ಕೊಡು. ಮತ್ತೆ ಇಂಥದ್ದೆಲ್ಲ ಮಾಡ್ಕೊಂಬಕ್ಕೆ ಹೋಗ್ಬಿಡ, ಕೊಡಲೇಬೇಕಾ ಅಷ್ಟೇ. 1,00,000 ಸೇರಿಸಿ ಕೊಡ್ಬೇಕು. ನೀನು ಮಾಡಿರೋ ತಪ್ಪಿಗೆ ನೀನೇ ಹೇಳಿದ್ಯಾ, ಕೊಡಲೇಬೇಕಾಗುತ್ತೆ. ಗೌಡ್ರು ಕೊನೆಗೆಲ್ಲ ತೀರ್ಪು ಕೊಟ್ಟರು, ಇನ್ನೂ ಕೊಡಬೇಕಾಗತ್ತೆ 1,00,000 ಸೇರಿಸಿ ಅಂತ. 50,000 ರೂಪಾಯಿ ದುಡ್ಡ, ಇವರು 1,00,000 ಅಂತ ಹೇಳಿದ್ರೆ ಅವರು 1,00,000 ಸೇರಿಸ್ಕೊಡ್ತೀನಿ ಅಂತ ಅಂದ್ಲು. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.